ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಕರ್ನಾಟಕದಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇದ್ದಂತಹ ಪಟ್ಟುಗಳು ಒಂದಷ್ಟು ಅಲ್ಪ ವಿರಾಮ ಪಡ್ಕೊಂಡಿದ್ದು ಬೆಳಗಾವಿ ಅಧಿವೇಶನದ ಕಾರಣಕ್ಕೆ. ಆದರೆ ಅಧಿವೇಶನದ ನಡುವೆಯೂ ಸಹ ಒಳಗೊಳಗೆ ನಡಿಬೇಕಾದಂತಹ ಯಾವ ಚಟುವಟಿಕೆಯೂ ಸಹ ಕುರ್ಚಿ ಕಾದಾಟದ ವಿಚಾರದಲ್ಲಿ ನಿಂತಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದರ ನಡುವೆ ಎಲ್ಲರೂ ನಿರೀಕ್ಷೆ ಮಾಡಿದಂತ, ಎಲ್ಲರೂ ಅಂದ್ರೆ ಸಾಕಷ್ಟು ಜನ ನಿರೀಕ್ಷೆ ಮಾಡಿದಂತಹ ಒಂದು ದಾಳ, ಒಂದು ಮೂವ್ ಸಿದ್ದರಾಮಯ್ಯನವರಿಂದ ಇದನ್ನೇ ಮಾಡಬಹುದು ಇವರು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರಿ, ಇನ್ಕ್ಲೂಡಿಂಗ್ ಮೀ. ಅದನ್ನ ಸಿದ್ದರಾಮಯ್ಯನವರು ಆ ಮೂವ್ ಅನ್ನ ಮಾಡಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಮೂಲಕ ಆ ಮೂವ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿಗಳು ಬರ್ತಿದ್ದಾವೆ. ಏನದು ಮೂವ್? ನಾನು ಕೆಳಗಿಳಿಯೋದಕ್ಕೆ ಸಿದ್ಧ ಇದ್ದೀನಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟು ಪಕ್ಕಕ್ಕೆ ಸರಿಯೋದಕ್ಕೆ ಸಿದ್ಧ ಇದ್ದೀನಿ. ಆದರೆ ನನ್ನ ಸ್ಥಾನಕ್ಕೆ ಬರುವಂತಹ ವ್ಯಕ್ತಿ, ಮುಖ್ಯಮಂತ್ರಿ ಆಗುವಂತಹ ವ್ಯಕ್ತಿ ನನ್ನ ಆಯ್ಕೆಯ ವ್ಯಕ್ತಿಯಾಗಿರಬೇಕು. ಮತ್ತು ಆ ಆಯ್ಕೆಯ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ, ದಲಿತ ಮುಖ್ಯಮಂತ್ರಿಯನ್ನ ಮಾಡಿ, ನಾನು ನನ್ನ ಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತ ಕೆ.ಸಿ. ವೇಣುಗೋಪಾಲ್ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನ, ನೇರವಾದ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ವೇಣುಗೋಪಾಲ್ ಕಳೆದ ಒಂದು ವಾರದಲ್ಲಿ 2 ಬಾರಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಮೊನ್ನೆ ನಾರಾಯಣಗುರು ಅವರ ಕಾರ್ಯಕ್ರಮದಲ್ಲೂ ಸಹ ಕರಾವಳಿಯಲ್ಲಿ ಭೇಟಿಯಾಗಿದ್ದರು. ಅಲ್ಲಿಯೂ ಸಹ ಇದನ್ನೇ ಹೇಳಿ ಕಳಿಸಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಏನು ಇದು ದಲಿತ ಸಿಎಂ ಈಗ ಹೊಸ ರಾಗನ ಹಳೇದ ಇದು ಅಂತ ನೋಡೋದಾದ್ರೆ, ಇದು ಹಳೇ ಟ್ಯಾಕ್ಟಿಕ್ಸ್ ಸಿದ್ದರಾಮಯ್ಯನವ್ರದ್ದು. ಸೊ ಅದಕ್ಕಿಂತ ನೋಡೋದಕ್ಕೆ, ಆ ಟ್ಯಾಕ್ಟಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಮತ್ತೊಮ್ಮೆ ವಿವರಣೆ ಪಡ್ಕೊಳ್ಳೋದಕ್ಕಿಂತ ಮೊದಲು ಪರಮೇಶ್ವರ್ ಅವರಲ್ಲಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇತ್ತೀಚೆಗೆ ಅವರ ಆಪ್ತತೆ ಬಹಳ ಜಾಸ್ತಿ ಆಗಿತ್ತು. ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಮಾಹಿತಿ ಇದೆ. ಪರಮೇಶ್ವರ್ ಅವರು 2013ರಲ್ಲಿ ಪಕ್ಷದ ಅಧ್ಯಕ್ಷರಾಗಿದ್ದರು ಕರ್ನಾಟಕದಲ್ಲಿ. ಯೂಶುವಲ್ ಆಗಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ನೀವು ಇಂದಿನ ಇತಿಹಾಸವನ್ನು ನೋಡ್ಕೊಂಡು ಬಂದ್ರೆ, ಕಾಂಗ್ರೆಸ್ ಪಕ್ಷ ಚುನಾವಣೆ ಗೆದ್ರೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳು ಬಹಳ ದೊಡ್ಡದಾಗಿತ್ತು. 2013ರ ಚುನಾವಣೆ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಚುನಾವಣೆಗೆ ಹೋಗಿದ್ದು. ನೇತೃತ್ವ ಅಂದ್ರೆ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರು. ಆಗ ಗೆದ್ದ ತಕ್ಷಣನೇ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಲೆಕ್ಕಾಚಾರಗಳೇ ಸಾಕಷ್ಟು ಇದ್ವು. ಆದರೆ ಪರಮೇಶ್ವರ್ ಅವರು ಖುದ್ದು ತಾವೇ ಚುನಾವಣೆ ಸೋತ್ ಹೋದ್ರು. ಆ ಕಾರಣಕ್ಕೆ ಅವರು ಸಿಎಂ ರೇಸ್ಗೆ ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಸಿಎಂ ರೇಸ್ ವಾಸ್ ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ ಮಲ್ಲಿಕಾರ್ಜುನ ಖರ್ಗೆ. ಅವರಿಬ್ಬರ ನಡುವೆ ಫೈಟ್ ಆಗೋಯ್ತು. ಕೊನೆಗೆ ಶಾಸಕರ ಬೆಂಬಲದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಖರ್ಗೆ ಅವರಿಗೆ ನಿರಾಶೆ ಆಯಿತು. ದಲಿತ ಮುಖ್ಯಮಂತ್ರಿ ಅನ್ನುವಂತಹ ಕನಸು ಕರ್ನಾಟಕದ ದಲಿತರಿಗೆ ಮತ್ತೆ ಒಂಚೂರು ಚೂರಾಯಿತು, ಮತ್ತೆ ಒಮ್ಮೆ ಚೂರಾಯಿತು. ಅಷ್ಟು ಮಾತ್ರ ಅಲ್ಲ, ಇಲ್ಲೇ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಇದ್ರೆ ಸಿದ್ದರಾಮಯ್ಯನವರೊಂದಿಗೆ ಕ್ಲಾಶಸ್ ಆಗುವ ಸಾಧ್ಯತೆಗಳಿದೆ ಅಂತೇಳಿ ಖರ್ಗೆ ಅವರನ್ನ ದೆಹಲಿಗೆ ಕರ್ಸ್ಕೊಂಡ್ರು. MP ಎಲೆಕ್ಷನ್ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡ್ರು, ಅಥವಾ ಗೆದ್ದು MP ಆದರು. ಸೊ ಆಗಿನ ಇತಿಹಾಸವನ್ನ ಚರ್ಚೆ ಮಾಡಿರುವಂತಹ ಸಿದ್ದರಾಮಯ್ಯ ಪರಮೇಶ್ವರ್ ಅವ್ರಿಗೆ ಹೇಳಿರೋದು, 2013ರಲ್ಲೇ ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ನೀವು ಸೋತ ಕಾರಣ ಆಗಿರ್ಲಿಲ್ಲ. ಬಟ್ ಈಗ ಒಳ್ಳೆಯ ಸಮಯ ಇದೆ, ನಾನು ನಿಮಗೆ ಬೆಂಬಲವನ್ನ ಕೊಡ್ತೀನಿ. ನಾನು ಇಳಿಯಲೇಬೇಕಾದ ಸನ್ನಿವೇಶ ಬಂದಾಗ ನೀವು ನನ್ನನ್ನು ರೀಪ್ಲೇಸ್ ಮಾಡಿ. ಹೀಗೊಂದು ಒಪ್ಪಂದವನ್ನ ಪರಮೇಶ್ವರ್ ಅವ್ರ ಜೊತೆಯಲ್ಲಿ ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯು ಸಹ ಬರ್ತಾ ಇದೆ. ಹಾಗಾದ್ರೆ 2013ರಲ್ಲಿ ಪರಮೇಶ್ವರ್ ಅವರ ಸೋಲಿಗೆ ಕಾರಣ ಯಾರು ಅನ್ನುವ ಪ್ರಶ್ನೆ ಬಂದಾಗ ಸಾಕಷ್ಟು ಜನ ಬೆಟ್ಟು ಮಾಡಿ ತೋರಿಸೋದು ಸಿದ್ದರಾಮಯ್ಯನವರ ಕಡೆನೆ. ಸಿದ್ದರಾಮಯ್ಯನವರು ಮೊದಲೇ ಎಣಿಸಿ ಪರಮೇಶ್ವರ್ ಗೆದ್ದರೆ ಅವರೇ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಮೊದಲೇ ಮಾಡ್ಕೊಂಡಿದ್ರು. ಆ ಕಾರಣಕ್ಕೇನೆ ಪರಮೇಶ್ವರ್ ಅವರನ್ನ ಸೋಲಿಸುವಂತಹ ಪ್ರಯತ್ನಗಳ ಭಾಗ ಸಿದ್ದರಾಮಯ್ಯ ಸಹ ಆಗಿದ್ದರು ಅನ್ನುವಂತಹದ್ದು ಸಹ ಆರೋಪಗಳಿದ್ದಾವೆ. ಅದೇನೇ ಇರಲಿ, ಈಗ ಒಂದು ಅಡ್ಜಸ್ಟ್ಮೆಂಟ್ಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆ ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಅಂದ್ರೆ, DK ಶಿವಕುಮಾರ್ ಅವರನ್ನ ಪಕ್ಕಕ್ಕಿಡಕ್ಕೆ. ಸೊ ನಾನಾಗ್ಲೇ ಹೇಳದ್ನಲ್ಲ, ಏನಿದು ಸ್ಟ್ರಾಟಜಿ ಅಂತ ಹೇಳೋದು. ಈಗ ಪರಮೇಶ್ವರ್ ಅವರ ಹೆಸರನ್ನ ಮುಂದೆ ತಂದ್ರೆ ಸಿದ್ದರಾಮಯ್ಯ ಓಪನ್ ಆಗಿ ಏನಾದ್ರು ಹೇಳ್ಬಿಟ್ರೆ,
ಮೀಡಿಯಾ ಮುಂದೆ ಒಂದು ಸಲ ಹೇಳಿಬಿಟ್ರೆ ಹೈಕಮಾಂಡ್ ದೊಡ್ಡ ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ. ಮಲ್ಲಿಕಾರ್ಜುನ ಖರ್ಗೆ ದೊಡ್ಡ ಇಕ್ಕಟ್ಟಿಗೆ ಸಿಗಾಕೊಳ್ತಾರೆ. ದಲಿತ ಮುಖ್ಯಮಂತ್ರಿ ಹೊಸ್ತಿಲಲ್ಲಿ ನಿಂತಿರಬೇಕಾದ್ರೆ ನಿರಾಕರಿಸಲಾಯಿತು. ಹೈಕಮಾಂಡ್ ಅವಾಗ ಹಿಂದಕ್ಕೆ ಹೋಗಕ್ಕಾಗದೇ ಇಲ್ಲ. ಸಿದ್ದರಾಮಯ್ಯನವರು ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಸಾಕೀಗ, ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ, ಆದರೆ ಪರಮೇಶ್ವರ್ ಅವರನ್ನ ಅಥವಾ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ಲಿ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ರೆ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಸಹ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಭಯ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಡ್ತಾ ಇದೆ. ಸೊ ಇವ್ರದ್ದು ಏನು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಅಂದ್ರೆ, ಮೊದಲಿನಿಂದಲೂ ಇದೇ ಪ್ಲಾನ್ ಇರೋದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಬಿಟ್ಟು ಕೊಡ್ಲೇಬೇಕಾದಂತಹ ಸನ್ನಿವೇಶ ಬಂದಾಗ ದಲಿತ ಮುಖ್ಯಮಂತ್ರಿ ಕಾರ್ಡ್ ಪ್ಲೇ ಮಾಡೋದು. ಆ ಮೂಲಕ ನನ್ನನ್ನೇ ಮುಂದುವರಿಸುವಂತಹ ಸನ್ನಿವೇಶವನ್ನೇ ಹೆಚ್ಚು ಕ್ರಿಯೇಟ್ ಮಾಡ್ಕೊಳ್ಬಹುದು. ಹಾಗೂ ನಾನು ಆಗಲ್ಲ, ನಾನು ಹೈಕಮಾಂಡ್ ಇಲ್ಲವೇ ಇಲ್ಲ, ನೀವು ಬಿಟ್ಟು ಕೊಡ್ಲೇಬೇಕು ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಬಿಟ್ಟು ಕೊಡದೆ ದಲಿತ ಮುಖ್ಯಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯ ಅನ್ನುವಂತಹ ಇನ್ನೊಂದು ಹೆಸರನ್ನ ಪಡ್ಕೊಂಡು ಪಕ್ಕಕ್ಕೆ ಹೋಗ್ಬಿಡ್ಬೋದು. ಇದು ಸಿದ್ದರಾಮಯ್ಯನವರ ಹಳೆಯ ಸ್ಟ್ರಾಟಜಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದೆ ಬಿಟ್ಟಿರೋದು, ದೆಹಲಿಗೆ ಕಳಿಸೋದು, ಮಾತಾಡ್ಸೋದು. ಅವರು ಸಹ ಸಿಎಂ ಆಕಾಂಕ್ಷಿನೇ ಸತೀಶ್ ಜಾರಕಿಹೊಳಿ. ಬಟ್ ಹೆಚ್ಚಿನ ಒಲವು ಸಿದ್ದರಾಮಯ್ಯನವ್ರಿಗೆ ಇರುವಂತಹದ್ದು ಪರಮೇಶ್ವರ್ ಅವ್ರ ಕುರಿತಾಗಿ. ಯಾಕೆಂದ್ರೆ ಪರಮೇಶ್ವರ್ ಅವರು ಮೈಸೂರು ಭಾಗದಿಂದ ಬರ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರು ಮುಂದಿನ ರಾಜಕೀಯ, ಯತೀಂದ್ರ ಅವರಿಗೆ ಒಂದು ರಾಜಕೀಯ ಭವಿಷ್ಯ ಕಟ್ಕೊಡೋದಕ್ಕೆಲ್ಲ ಅದಕ್ಕೆ ಅನುಕೂಲ ಆಗುತ್ತೆ. ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕ, ಬೆಳಗಾವಿ, ಅಲ್ಲಿನ ಪರಿಸ್ಥಿತಿಗಳೇ ಬೇರೆ, ಅಲ್ಲಿನ ವಾತಾವರಣ ರಾಜಕೀಯ ವಾತಾವರಣನೇ ಬೇರೆ ಇರೋದ್ರಿಂದ ಸಿದ್ದರಾಮಯ್ಯನವರಿಗೆ ಅದಷ್ಟು ಅನುಕೂಲಕರವಾಗಿರೋದಿಲ್ಲ. ಅಂದ್ರೆ ಪರಮೇಶ್ವರ್ ಅನುಕೂಲಕರವಾಗಿ ಇರ್ತಾರೆ. ಆ ಕಾರಣಕ್ಕೇನೆ ಈಗ ಪರಮೇಶ್ವರ್ ಅವರ ಹೆಸರನ್ನ ಮುಂದಕ್ಕೆ ಬಿಡಬೇಕು ಅಂತ ಬರೀ ಯೋಚನೆ ಅಲ್ಲ, ತಮ್ಮ ಆಪ್ತರಲ್ಲಿ ಚರ್ಚೆ ಮಾಡಿರೋದಲ್ಲ, KC ವೇಣುಗೋಪಾಲ್ ಮೂಲಕ ಸಂದೇಶವನ್ನೇ ಕಳಿಸಿದ್ದಾರೆ ಹೈಕಮಾಂಡ್ಗೆ. KC ವೇಣುಗೋಪಾಲ್ ಹೈಕಮಾಂಡ್ ನಲ್ಲಿ ಥಿಂಕ್ ಟ್ಯಾಂಕ್ ಲೆವೆಲ್ ಅಲ್ಲಿ ಇರುವಂತಹ ವ್ಯಕ್ತಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜೊತೆಯಲ್ಲೇ ಓಡಾಡುವಂತಹ ವ್ಯಕ್ತಿ. ಅವರ ಸಲಹೆಗಾರರಾಗುವ, ಅವರಿಗೆ ಎಲ್ಲ ರೀತಿಯ ಎಲ್ಲ ನಿರ್ಧಾರಗಳ ನಡುವೆ ಇವರೆಲ್ಲ ಒಟ್ಟಿಗೆ ಕೂತು ಒಂದು ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರುವಂತಹ ಕೋರ್ ಟೀಮ್ ಅದು. ಅಂತಹ ಕೋರ್ ಟೀಮ್ ವ್ಯಕ್ತಿಯ ಮೂಲಕ ಸಿದ್ದರಾಮಯ್ಯ ಅಲ್ಲಿ ಕಳಿಸಿದ್ದಾರೆ ಅಂದ್ರೆ ದಟ್ ಇಸ್ ಎ ಸೀರಿಯಸ್ ಮೂವ್. ಡಿ ಕೆ ಶಿವಕುಮಾರ್ಗೆ ಇವಾಗ ಉಳಿದಿರುವಂತಹದ್ದು ಒಂದೇ ದಾರಿ, ಜಾತಿ. ಅದನ್ನ ಒಕ್ಕಲಿಗ ಸಮುದಾಯಕ್ಕೆ ದ್ರೋಹ ಬಗೆದಿದ್ದಾರೆ. ಸೇಮ್ ಲೈಕ್ ಯಡಿಯೂರಪ್ಪ 2009ರಲ್ಲಿ ಮಾಡಿದ್ರಲ್ಲ, ಲಿಂಗಾಯತರಿಗೆ ದ್ರೋಹ, ಆ ರೀತಿ ಆಗ್ಬಿಡುತ್ತೆ. ಸೊ ನೋಡುವ ಏನೆಲ್ಲ ಆಗತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎನಿಹೌ ಸಂಕ್ರಾಂತಿ ಮುಗಿದ ತಕ್ಷಣ ಮತ್ತೆ ಇನ್ನೊಂದು ಸುತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಈ ಹಗ್ಗಜಗ್ಗಾಟದ ನಾಟಕ ನಡೆಯುತ್ತೆ. ಹೈಕಮಾಂಡು ಒಂದು ತೀರ್ಮಾನಕ್ಕೆ ಬರಬೇಕಾದ ಸನ್ನಿವೇಶ ಕ್ರಿಯೇಟ್ ಆದರೂ ಆಗಬಹುದು. ಆದರೆ ಕೇರಳ ಚುನಾವಣೆಗಳವರೆಗೂ ಎಳಿಬೇಕು ಅನ್ನುವಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿದೆ ಅನ್ನುವಂಥ ಮಾಹಿತಿ ಇದೆ. ಅದೆಷ್ಟು ನಿಜನೋ ಗೊತ್ತಿಲ್ಲ. ಸಂಕ್ರಾಂತಿ ಮುಗಿದ್ರೆ ಯಾವ ರೀತಿ ಹೈಕಮಾಂಡ್ ರೆಸ್ಪಾಂಡ್ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರ ಇನ್ನೊಂದು ಸುತ್ತಿನ ಅಟ್ಯಾಕ್ಗೆ, ಅದರಲ್ಲಿ ಸ್ಪಷ್ಟ ಆಗುತ್ತೆ. ತಕ್ಷಣಕ್ಕೆ ಒಂದು ನಿರ್ಧಾರಕ್ಕೆ ಬರುವಂತಹ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ, ಅಥವಾ ವೆಸ್ಟ್ ಬೆಂಗಾಲ್ ಚುನಾವಣೆ ಮುಗಿಲಿ, ಕೇರಳ ಚುನಾವಣೆ ಮುಗಿಲಿ, ಆಮೇಲೆ ನೋಡೋಣ ಅಂತಾರ, ಅಥವಾ ಈಗಲೇ ನೋಡೋಣ ಅಂದ ತಕ್ಷಣ ಸಿದ್ದರಾಮಯ್ಯನವರು ಈ ರೂಟಲ್ಲಿ ಹೋಗಿ ಒಂದು ತಾವೇ ಉಳಿಬೇಕು, ಇಲ್ಲ ದಲಿತ ಮುಖ್ಯಮಂತ್ರಿ ಆಗ್ಬಿಡ್ಲಿ, ಡಿ ಕೆ ಶಿವಕುಮಾರ್ ಮಾತ್ರ ಕೊಡಬಾರದು ಅನ್ನುವ ಆಟವನ್ನ ಇನ್ನೂ ಜೋರಾಗಿ ಆಡ್ತಾರ. ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.